ಎಷ್ಟು ಜನ ಸೀನಿಯರ್ಸ್ ಇದ್ರೂ ಒಂದು ಸೆಕ್ಷನ್ ಆಫ್ ಸೀನಿಯರ್ಸ್ಗೆ ಯಾವಾಗ್ಲೂ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಯಾಕೆ ಗೊತ್ತಾ? ಯಾರು ಪತ್ರಿಜಿ ಜೊತೆ ತುಂಬ ಎಲ್ಲರಿಗೂ ಇನ್ಫಾರ್ಮೇಶನ್ ಬೇಕು. ಪತ್ರಿಜಿ ಏನೇನು ಮಾಡ್ತಾರೋ, ಪತ್ರಿಜಿ ಈ ಥರ ಇದ್ರೆ ಅಂದರೆ ಏನು ಕ್ವಶನ್ ಕೇಳ್ತಾರೋ, ಆನ್ಸರ್ ಕೊಟ್ಟರು ಅಂತ. ಆ ಥರ ಎಷ್ಟೋ ಸೀನಿಯರ್ಸ್ ನಾವು ಇದ್ರೂ ಪತ್ರಿಜಿ ಜೊತೆ ತುಂಬ ಟ್ರಾವೆಲ್ ಮಾಡಿ ಒಂದೊಂದು ಕ್ಷಣ ಅವ್ರು ಏನು ಮಾತಾಡ್ತಾರೋ, ಏನು ತಿಂತಾರೋ, ಒಂದೊಂದು ಪರಿಸ್ಥಿತಿಯಲ್ಲಿ ಅವ್ರು ಏನು ಫೇಸ್ ಮಾಡ್ತಾರೋ ಅನ್ನೋ ನೋಡಿದ ಒಂದು ಮಹಾನುಭಾವ ಇವರು. ಕರ್ನಾಟಕಕ್ಕೆ ಒಂದು ಗ್ರೇಟ್ ಗಿಫ್ಟ್ ಅಂತ ಹೇಳ್ಬೋದು. ಅವರು 5 ನಿಮಿಷ ಸಂದೇಶ ತಗೊಳ್ಳೋಣ. ಥ್ಯಾಂಕ್ ಯು ಅಯ್ಯಪ್ಪ ಅವರೇ. ನಾವೆಲ್ಲರೂ ಇವತ್ತು ಈ ಯಜ್ಞ ರೂಪದಲ್ಲಿ ಸೇರೋದಕ್ಕೆ ಯಜ್ಞದ ಸೃಷ್ಟಿಕರ್ತ ಪಿತಾಮಹ ಪತ್ರಿಜಿ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋಣ. ಜೋರಾಗಿ, ಇನ್ನೂ ಜೋರಾಗಿ. ಥ್ಯಾಂಕ್ ಯು. ಹಾಗೆ ಯಜ್ಞದ ಸೃಷ್ಟಿಕರ್ತ ಒಬ್ಬರಾಗಿದ್ದರೆ ಯಜ್ಞದ ಪುರುಷ ಇನ್ನೊಬ್ಬರಾಗಿರ್ತಾರೆ. ಈಗ ತಾನೇ ಅಯ್ಯಪ್ಪ ಅವರು ಹೇಳಿದ್ರು, ಪತ್ರಿ ಸಾರ್ ಜೊತೆ ಭಾಳಷ್ಟು ವರ್ಷ ತಿರುಗಾಡಿದ್ದೀನಿ ಅಂತೇಳಿ. ಭಾಳಷ್ಟು ವರ್ಷ ಏನಿರಲಿಲ್ಲ, ಕೇವಲ 23 ವರ್ಷ. ಅಯ್ಯಪ್ಪ ಅವರು ನನಗೆ ಆ್ಯಸ್ ಎ ಸ್ಟೂಡೆಂಟ್ ಪರಿಚಯ. ಇಲ್ಲೇನು ಚಿಕ್ಕ ಮಕ್ಕಳು ಏನಿದ್ದೀರಲ್ಲ, ಹಿ ವಾಸ್ ದ ಪೈಮಾ ಪ್ರೆಸಿಡೆಂಟ್. ನೋಡಿ, ಒಂದು ಪೈಮಾ ಪ್ರೆಸಿಡೆಂಟ್ ಆಗಿ ಇವತ್ತಿನ ದಿನ ಈ ಮೈಸೂರು ರಾಜನಗರಿಯಲ್ಲಿ ನಡೀತಾ ಇರುವಂಥ 2ನೇ ನಾದ ಧ್ಯಾನ ಯಜ್ಞದ ಯಜ್ಞ ಪುರುಷ ಯಾರಪ್ಪ ಅಂದರೆ ಅಯ್ಯಪ್ಪ ಪಿಂಡು. ಜೋರಾಗಿ ಚಪ್ಪಾಳೆ ತಟ್ಟಿ, ಜೋರಾಗಿ. ಥ್ಯಾಂಕ್ ಯು. ಲಾಸ್ಟ್ ಇಯರ್ ಬುದ್ಧ ಪೂರ್ಣಿಮಾ ಎಷ್ಟು ಜನ ಭಾಗವಹಿಸಿದ್ದೀರಾ? ಓಪನಿಂಗ್ ಸೆಷನ್ ಯಾರು ಭಾಗವಹಿಸಿದ್ದೀರಾ? ಓಪನಿಂಗ್ ಸೆಷನ್ ಯಾರು ಭಾಗವಹಿಸಿಲ್ಲ? ಹೋಗಲಿ, ಟಿ ವಿಯಲ್ಲಿ ನೋಡಿದ್ದೀರಾ ಓಪನಿಂಗ್ ಸೆಷನನ್ನು ನಾನು ಸ್ಟಾರ್ಟ್ ಮಾಡಿದ್ದೆ. ಒಬ್ಬೊಬ್ಬರನ್ನ ವೇದಿಕೆಯ ಮೇಲೆ ಕರೆಯುವ ಮೂಲಕ ಆ ಒಂದು ಮೈತ್ರೇಯ ಬುದ್ಧ ಧ್ಯಾನೋತ್ಸವವನ್ನು ಆರಂಭ ಮಾಡಿದ್ವಿ. ಆವತ್ತು ಒಂದು ವರ್ಡನ್ನು ಯೂಸ್ ಮಾಡಿದ್ವಿ. ಎಷ್ಟೇ ಜನ ಶಿಷ್ಯಂದ್ರು ಇರ್ಬೋದು ಒಂದು ಗುರುವಿಗೆ, ಓಕೆ. ಅದರಲ್ಲಿ ಪತ್ರಿಜಿ ಕಂಡ ಅವರ ಬಹಳ ಆತ್ಮೀಯ ಶಿಷ್ಯ ಯಾರಪ್ಪ ಅಂದರೆ ಅಯ್ಯಪ್ಪ ಪಿಂಡಿಯವರು. ಯಾಕಂದರೆ 23 ವರ್ಷ ಅವ್ರ ಜೊತೆ ಒಡನಾಟ, 13 ವರ್ಷ ಅದೇನು ಬಿಡಲಾರದ ಸಂಬಂಧ. ಓಕೆ, ಸೊ ಅಯ್ಯಪ್ಪ ಈಸ್ ಆಲ್ವೇಸ್ ಅಯ್ಯಪ್ಪ. ಓಕೆ, ಪತ್ರಿಜಿಯವರು ಏನೇ ಹೇಳಲಿ, ವಾಟ್ ಎವರ್ ಇಟ್ ಈಸ್, ಮಾಸ್ಟರ್ಸ್ ಒಂದು ಮಾತನ್ನು ಹೇಳ್ತೀನಿ. ಇನ್ಫೋಸಿಸ್ ಅಂತ ಒಂದು ದೊಡ್ಡ ಕಂಪನಿ. ಇನ್ಫೋಸಿಸಲ್ಲಿ ಗ್ರೂಪ್ ಲೀಡರಾಗಿ ಕೆಲಸ ಮಾಡುವಂಥ ಒಬ್ಬ ಸಾಧಕ ಕೆಲಸ ಬಿಡೋದ್ರ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಾರಾ? ಕೆಲಸವನ್ನು ಬಿಟ್ಟು ಸಂಪೂರ್ಣವಾಗಿ ಆಧ್ಯಾತ್ಮಿಕದಲ್ಲಿ ತಮ್ಮನ್ನು ತೊಡಗಿಸ್ಕೋಬೇಕು ಅನ್ನೋದು ಎಷ್ಟು ದೊಡ್ಡ ಸಾಹಸ. ಆ ಸಾಹಸವನ್ನು ಆವತ್ತಿನ ದಿನ ಅಯ್ಯಪ್ಪ ಮಾಡಿದ್ದಕ್ಕೆ ಇವತ್ತು ಈ ಒಂದು ಯಜ್ಞದ ಪುರುಷ ಆಗಿದ್ದಾನಂತೇಳಿ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಮಾಸ್ಟರ್ಸ್. ಮೊನ್ನೆ ಮ್ಯೂಸಿಕ್ ಫೆಸ್ಟ್ ಮುಗಿಸ್ಕೊಂಡು ಹೋಗೋ ಕಾಲಕ್ಕೆ ಅಯ್ಯಪ್ಪ ಅವರು ಅಂದರು, ಸರ್ ನೀವು ಕಂಪಲ್ಸರಿ ಮೈಸೂರು ಧ್ಯಾನ ಯಜ್ಞಕ್ಕೆ, ಈ ನಾದ ಯಜ್ಞಕ್ಕೆ ಬರಲೇಬೇಕು ಅಂತೇಳಿ. ನಾನು ಯೂಶ್ವಲಿ ಯಾರಿಗೂ ಏನು ಪ್ರಾಮಿಸ್ ಮಾಡೋದಿಲ್ಲ. ಪ್ರಾಮಿಸ್ ಮಾಡಿದರೆ
ಮಿಸ್ ಮಾಡೋಂಗಿಲ್ಲ. ಅದು ಪತ್ರಿಜಿ ಅವರಿಂದ ನಾನು ಕಲ್ತಿರುವಂಥ ಒಂದು ವಿದ್ಯೆ. ನಿನ್ನೆ ಮೆಸೇಜ್ ಮಾಡಿದರು, ಇವತ್ತು ಬರ್ತೀರಾ ನಾಳೆ ಬರ್ತೀರಾ ಅಂತೇಳಿ. 3 ತಿಂಗಳ ಹಿಂದೆ ಮಗನಿಗೆ ಕೊಟ್ಟಿದ್ದ ಮಾತಿಗೆ ತಿರುಪತಿಗೆ ಹೋಗಿ ಇವತ್ತು ಬೆಳಗ್ಗೆ ಬಂದೆ. ಸ್ವಲ್ಪ ಇಲ್ಲಿಗೆ ಬರೋದು ತಡವಾಗಿ ಆಯಿತು, ಕ್ಷಮೆ ಇರಲಿ. ಓಕೆ ಮಾಸ್ಟರ್ಸ್, ಈ ಯಜ್ಞಗಳ ಒಂದು ರೂಪ ಏನು ಪತ್ರಿಜಿ ಅವರು ಕಲ್ಪಿಸಿಕೊಟ್ಟಿದ್ರಲ್ಲ, ಇದು ಮಾಮೂಲು ವಿಷಯ ಅಲ್ಲ. ಈ ಥರ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂದರೆ ಅದು ಎಲ್ಲರಿಗೂ ಸಾಧ್ಯವಾಗುವಂಥ ಕೆಲಸ ಅಲ್ಲ. ಬಟ್ ಸಾಧ್ಯವಾಗುವ ಕೆಲಸ ಏನಪ್ಪ ಅಂದರೆ ಈ ಥರ ಬಂದು ಭಾಗವಹಿಸೋದು. ಈ ಥರ ಅಯ್ಯಪ್ಪ ಪಿಂಡಿಯವರು ಪ್ರತಿಯೊಂದು 3 ತಿಂಗಳಿಗೆ ಥರ ಪ್ರದೇಶಗಳಲ್ಲಿ ಈ ನಾದ ಧ್ಯಾನ ಯಜ್ಞಗಳು ಮಾಡ್ತಾ ಇರ್ತಾರೆ. ತಾವೆಲ್ಲರೂ ಇವತ್ತು ನೋಡಿ, ಐ ವಾಸ್ ವೆರಿ ಹ್ಯಾಪಿ. ಕೂಡಿ ಎಷ್ಟು 40 ಜನ ವಾಲಂಟೀರ್ಸ್ ಅಲ್ಲ, 100 ಮೆಂಬರ್ಸ್ ವಾಲಂಟೀರ್ಸ್ ಅಂದರೆ ರಿಯಲಿ ಅಪ್ರಿಷಿಯಬಲ್. ಎಲ್ಲ ವಾಲಂಟಿಯರ್ಸ್ ಆರ್ಗನೈಸರ್ಸ್ಗೆ ಜೋರಾಗಿ ಚಪ್ಪಾಳೆ. 2019 ಧ್ಯಾನ ಮಹಾಚಕ್ರದಲ್ಲಿ ಪತ್ರಿಜಿ ಅವರು ಒಂದು ಮಾತು ಹೇಳಿದರು. ದಿ 1000 ಸೀಡ್ಸ್ ಆಫ್ ಜಾಯ್ ಪುಸ್ತಕವನ್ನು ಪ್ರಸ್ತಾಪ ಮಾಡ್ತಾ ಸರಸ್ವತಿ, ಪಾರ್ವತಿ, ಲಕ್ಷ್ಮಿ ಅಂತೇಳಿ, ಎಲ್ಲದಕ್ಕಿಂತ ಗ್ರೇಟ್ ಯಾರಪ್ಪ ಅಂದರೆ ಲಕ್ಷ್ಮಿ ಅಂತೆ. ರೊಕ್ಕ ಕೊಡ್ತಾರಂತಲ್ಲ, ಸೇವೆ ಮಾಡ್ತಾರಂತೇಳಿ, ಸೇವೆ ಮಾಡ್ತಾರಂತೇಳಿ. ಇಲ್ಲಿ ಯಾರಪ್ಪ ಗ್ರೇಟ್ ಅಂದರೆ ದೋಸ್ ಹೂ ಆರ್ ಡೂಯಿಂಗ್ ವಾಲಂಟ್ರಿ ವರ್ಕ್. ಸೊ ಮತ್ತೊಮ್ಮೆ ವಾಲಂಟೀರ್ಸ್ಗೆ ಜೋರಾಗಿ ಚಪ್ಪಾಳೆ ತಟ್ಟಣ ಮಾಸ್ಟರ್ಸ್. ಪತ್ರಿಜಿ ಅವರು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಒಪ್ಪಿಸಿದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಒಪ್ಪಿಸಿದ್ದಾರೆ. ಈಗ ಕಾಲ್ ಸರ್ವೀಸಸ್ ಅನ್ನೋದು ಒಂದು ಕೆಲಸ. ಎಲ್ಲರಿಗೆ ಯಾರು ಫೋನ್ ಮಾಡ್ತಾರೋ ಅವರಿಗೆ ನಾವು ಮಾಹಿತಿ ಕೊಡೋದು. ಅದೇ ಥರ ಅಯ್ಯಪ್ಪ ಪಿಂಡಿ ಅವರಿಗೆ 51 ಪಿರಮಿಡ್ಸ್ ಮುಖಾಂತರ ಪ್ರಪಂಚಾದ್ಯಂತವು ಪಿರಮಿಡ್ಸನ್ನು ಎಲ್ಲರಿಗೆ ಮುಟ್ಟಿಸೋದು. ಈ ಥರ ನಾದ ಧ್ಯಾನ ಯಜ್ಞಗಳನ್ನು ಮಾಡೋದು. ಅವರು ಅಚ್ಚುಕಟ್ಟಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರಬೇಕು. ಅದೇ ಥರ ನನಗಿನ್ನೂ ಒಂದು ಜವಾಬ್ದಾರಿಯನ್ನು ಒಪ್ಪಿಸಿದ್ದಾರೆ ಪತ್ರಿಜಿಯವರು. ಪ್ರತಿ ತಿಂಗಳು ತಪ್ಪದೆ ಆಧ್ಯಾತ್ಮಿಕ ಅವಗಾಹನ ಹೆಸರಿನಲ್ಲಿ ಕನ್ನಡ ಭಾಷೆಯಲ್ಲಿ ನಮ್ಮ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲಲ್ಲಿ ಆಧ್ಯಾತ್ಮಿಕ ಅವಗಾಹನ ಶಿಬಿರಗಳನ್ನು ನಡೆಸ್ತಾನೆ ಇರಬೇಕು. ಪ್ರತಿ ತಿಂಗಳು ನಡೆಯುತ್ತೆ. ನನ್ನ ವಾಟ್ಸಪ್ ಆಗಲಿ, ಸ್ಟೇಟಸ್ ಆಗಲಿ ಫಾಲೋ ಮಾಡ್ತಾ ಇರ್ರಿ ಮಾಸ್ಟರ್ಸ್. ಇವೆಲ್ಲ ಏನಪ್ಪ ಅಂದರೆ ಪತ್ರಿಜಿ ಅವರ ಕನಸುಗಳು. ಮನುಷ್ಯನಿಂದ ಮಾಧವನಾಗಬೇಕು ಅಂದರೆ ಇವು ಅನೇಕ ಕೆಲಸಗಳನ್ನು ಮಾಡ್ಕೊತಾ ಹೋದಾಗ ಮಾತ್ರ ಮನುಷ್ಯ ಮಾಧವನಾಗ್ತಾನೆ. ಅದಕ್ಕಿಂತ ಮೊದಲು ರಾಕ್ಷಸ ಮನುಷ್ಯನಾಗ್ತಾನೆ. ಮತ್ತೊಮ್ಮೆ ಈ ಥರ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರುವಂಥ ಅಯ್ಯಪ್ಪ ಪಿಂಡಿಗೆ ಜೋರಾಗಿ ಚಪ್ಪಾಳೆ ತಟ್ಟಣ. ಇಲ್ಲ, ಅಯ್ಯಪ್ಪ ಪಿಂಡಿ ಅಂದರೆ ಅವ್ರ ಟೀಮ್ ಸಹಿತ. ಓಕೆ.